ಎಂದರೆ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಬಹಳ ಅಷ್ಟು ಸಂತೋಷ ಆಗಿದೆ. ಯಾಕೆಂದರೆ 2018ರಲ್ಲಿ ನಡೆದಂಥ ತುಳುಬಾಳು ಹುಣ್ಣಿಮೆ ಒಂದು ಸಂದರ್ಭದಲ್ಲಿ 2 ಯೋಜನೆಗಳಿಗೆ ಜನ್ಮವನ್ನು ನೀಡಿದಂಥ ಒಂದು ತುಳುಬಾಳು ಹುಣ್ಣಿಮೆ. ಜಗಳೂರಿನ 57 ಕೆರೆಗಳು ಮತ್ತು ಭರಮಸಾಗರದ 45 ಕೆರೆಗಳಿಗೆ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ 2 ಯೋಜನೆಗಳು ಅತ್ಯಂತ ಒಂದು ಯಶಸ್ವಿಯಾಗಿ 2 ಯೋಜನೆಗಳು ಇವತ್ತು ನಮ್ಮ ತಾಲೂಕು ಮತ್ತು ಭರಮಸಾಗರದ ಇತರ ಹಳ್ಳಿಗಳಿಗೂ ಇವತ್ತು ನೀರು ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಪರಮ ಪೂಜ್ಯರಿಗೆ ಸಲ್ಲುತ್ತದೆ. ಯಾಕೆಂದರೆ ಅವತ್ತು ನಾವು ಶಾಸಕರಿರುವ ಸಂದರ್ಭದಲ್ಲಿ ಅವತ್ತು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದರು, ಇವತ್ತು ಅವರೇ ಇದ್ದಾರೆ. ಅವರ ಒಂದು ಏನು ತುಳುಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಬಂದ ಸಂದರ್ಭದಲ್ಲಿ ಪರಮ ಪೂಜ್ಯರ ಸಂಕಲ್ಪ ಇತ್ತು, ನೋಡಪ್ಪ ನಮಗೆ 2 ಯೋಜನೆಗಳಿದೆ, ಇಲ್ಲಿ ನಮ್ಮದು ಬರಗಾಲ ಪ್ರದೇಶ, ನೀವು ಬಂದಿದ್ದೀರ, ನಿಮ್ಮ ಬಜೆಟ್ನಲ್ಲಿ ಈ ಯೋಜನೆಗೆ ನೀವು ಹಣವನ್ನು ಮಂಜೂರು ಮಾಡಬೇಕು ಅಂತ ಅವರು ಒಂದು ಕೋರ್ಕೊಂಡಾಗ ಅವತ್ತು ಅಂದಿನ ಮುಖ್ಯಮಂತ್ರಿಗಳು ಈಗಲೂ ಮುಖ್ಯಮಂತ್ರಿಗಳು ನಿಜವಾಗೂ ಭಾಳ ನಾವು ಅವ್ರನ್ನ ನೆನೆಸ್ಬೇಕಾಗುತ್ತೆ. ಏಕೆಂದರೆ ಭಾಳಷ್ಟು ನಾವು ಈ ಭಾಗದಲ್ಲಿ ಮಳೆ ಬೆಳೆ ಇಲ್ಲದ ಸಂದರ್ಭದಲ್ಲಿ 2 ಯೋಜನೆಗಳಿಗೆ ನೀರನ್ನು ಕೊಟ್ಟಿರ್ತಕ್ಕಂಥವರು. ಬಜೆಟ್ನಲ್ಲಿ ಸುಮಾರು ನಮ್ಮದು 650 ಕೋಟಿಯ ಒಂದು ಯೋಜನೆ, ಭರಮಸಾಗರದ್ದು 500 ಕೋಟಿ, ಒಟ್ಟು 1,150 ಕೋಟಿ ಯೋಜನೆಗೆ ಪ್ರಪ್ರಥಮವಾಗಿ 2000 ಬಜೆಟ್ನಲ್ಲಿ 18ರ ಬಜೆಟ್ನಲ್ಲಿ 500 ಕೋಟಿಯನ್ನು ಅವರು ಮುಖ್ಯಮಂತ್ರಿ ಅವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ತೆಗೆದಿಟ್ಟರು. 2 ಯೋಜನೆಗೆ 250 ಕೋಟಿ 250 ಕೋಟಿ. ತದನಂತರ ಬಂದಂಥ ಕುಮಾರಸ್ವಾಮಿ ಗೌರ್ಮೆಂಟ್ನಲ್ಲಿ ಈ ಒಂದು ಯೋಜನೆ ಮುಂದುವರಿತು. ತದನಂತರ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಸಹ ಗುರುಗಳ ಒಂದು ಅವರ ಒಂದು ಹೇಳಿಕೆ ಕೊಟ್ಟು ಅವರು ಹೇಳಿದರು, ನೀವು ಒಂದೇ ಕಂತಲ್ಲಿ ನೀವು 650 ಕೋಟಿಯನ್ನು ಜಗಳೂರಿಗೆ ಕೊಡಿ, 500 ಕೋಟಿಯನ್ನು ಭರಮಸಾಗರ ಯೋಜನೆ ಕೊಡಿ ಅಂದಾಗ ಅದನ್ನು ಅವರು ಪರಮ ಪೂಜ್ಯರ ಒಂದು ಏನು ಅಣತಿ ಇದೆ ಆ ಅಣತಿ ಮೀರಿದಂಗೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಇತಿಹಾಸ ಇದೆ. ಯಾವುದೇ ಕರ್ನಾಟಕದಲ್ಲಿ ಇಂಥ 2 ಯೋಜನೆಗಳು ಒಂದು ಯಶಸ್ವಿಯಾಗಿರ್ತಕ್ಕಂಥದ್ದು ಉದಾಹರಣೆ ಇಲ್ಲ. ಅದರಲ್ಲಿ ಏತ ನೀರಾವರಿ ಯೋಜನೆ ಆಗ್ತಕ್ಕಂಥದ್ದು ಭಾಳಷ್ಟು ಒಂದು ಕಠಿಣವಾದ ಸವಾಲಿದೆ. ಏಕೆಂದರೆ ದೀಟೂರಿಂದ ನಮ್ಮ ಜಗಳೂರಿಗೆ ಬರಬೇಕಂದ್ರೆ ಭಾಳಷ್ಟು ಒಂದು 40 ಕಿಲೋಮೀಟ್ರು ಒಂದು ಮೇನ್ ಪೈಪ್ಲೈನಲ್ಲಿ ಚಟ್ನಳ್ಳಿ ಗುಡ್ಡದಲ್ಲಿ ನಮಗೆ ನೈಸರ್ಗಿಕವಾಗಿ ಒಂದು ದೊಡ್ಡ ಏನು ನಮಗೆ ಒಂದು ಡೆಲಿವರಿ ಚೇಂಬರ್ ಸಿಕ್ತಲ್ಲಿ ಆ ಗುಡ್ಡದಲ್ಲಿ. ನಾವು ಅಲ್ಲಿಂದ ಒಂದೇ ಜಾಕವೆಲ್ ಇರೋದು. ನಮಗೆ ಭರಮಸಾಗರ ಯೋಜನೆಗೆ 2 ಜಾಕವೆಲ್ ಇದ್ದಾವೆ. ಭರಮಸಾಗರ ಕೆರೆಗೆ ಒಂದು ಜಾಕವೆಲ್ ಇದೆ, ರಾಜನಹಳ್ಳಿ ಒಂದು ಜಾಕವೆಲ್ ಇದೆ, ನಮ್ಮಲ್ಲಿ ಒಂದೇ ಜಾಕವೆಲ್ಲು. ಹಾಗಾಗಿ ನಮ್ಮ ಅಲ್ಲಿಂದ ಗುರುತ್ವಾಕರ್ಷಣ ಬಲದಿಂದ ಎಲ್ಲ ಕೆರೆಗಳಿಗೆ 57 ಕೆರೆಗಳಿಗೆ ಒಂದು ಗುರುತ್ವಾಕರ್ಷಣ ಬಲದಿಂದ ನೀರನ್ನು ಹೋಗ್ತಕ್ಕಂಥ ಒಂದು ತಂತ್ರಗಾರಿಕೆ ನಮ್ಮ ಇಂಜಿನಿಯರ್ಗಳು ಸಾಕಷ್ಟು. ಆ ನಿಗಮದ ಇವತ್ತೇನು ಮಲ್ಲಿಕಾರ್ಜುನ ಖುಂಗೆ ಅವರು ಬಂದಿಲ್ಲ, ಭಾಳಷ್ಟು ಪರಮ ಪೂಜ್ಯರ ಒಂದು ಅಣತಿಯಂತೆ ಸಾಕಷ್ಟು ತ್ವರಿತವಾಗಿ ಆ ಇಲಾಖೆ ಎಲ್ಲ ಇಂಜಿನಿಯರ್ಗಳು ಸಾಕಷ್ಟು ಶ್ರಮ ಹಾಕಿ ಇವತ್ತು ನಮ್ಮ ತಾಲೂಕಿಗೆ ನೀರನ್ನು ಹರಿಸಿರ್ತಕ್ಕಂಥದ್ದು ನಾವು ಯಾರೂ ಮರಿಬಾರದು. ಇವತ್ತು ರೈತರು ಈ ಭಾಗದಲ್ಲಿ ಅಸಗೋಡು ಗ್ರಾಮ ಭಾಳಷ್ಟು ಪ್ರಗತಿಪರ ರೈತರು ಮತ್ತು ಸಾಹಸಿ ರೈತರು ಸಾಕಷ್ಟು ಹಿಂದೆ ಈ 1982ರಲ್ಲಿ ದಿವಂಗತ ಗುಂಡೂರಾಯರನ್ನು ಕರೆಸಿ ಒಂದು ಪ್ರಗತಿಪರ ರೈತರು ಹತ್ತಿ ಬೆಳೆಯುವ ಒಂದು ಮುಖಾಂತರ ಇಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂಥ ರೈತರಿದ್ದೀರಿ. ಇವತ್ತು ನೀರಿದೆ, ಆ ನೀರಿಗೆ ಸರಿಯಾದ ಬೆಳೆಗಳನ್ನು ಇಡುವಂಥ ಒಂದು ಮನಸ್ಸನ್ನು ನಮ್ಮ ರೈತರು ಮಾಡಬೇಕಾಗಿದೆ. ನೀರನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕಾಗಿದೆ. ಯಾಕಂದ್ರೆ ನೀರು ನಿರ್ವಹಣೆ ಮಾಡೋದು ಭಾಳ ಕಷ್ಟ. ನಮ್ಮ ನೀರಿದೆ ಅಂತೇಳಿ ತೋಟಗಳಿಗೆ ಬೆಳೆಗಳಿಗೆ ಇಟ್ಟರೆ ಜಾಸ್ತಿ ನೀರು ಬೇಕಿಲ್ಲ. ಅದನ್ನು ನಾವು ನಮ್ಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಬೆಳೆಗಳನ್ನು ಆರ್ಥಿಕವಾಗಿ ಒಳ್ಳೆಯ ಬೆಳೆಗಳನ್ನು ಬೆಳೆಯುವ ಮುಖಾಂತರ ನಾವು ಆರ್ಥಿಕವಾಗಿ ಸದೃಢರಾಗಬೇಕಾಗಿದೆ. ಈ ಗ್ರಾಮ ಮತ್ತು ಎಲ್ಲ ಇವತ್ತು ಕೆರೆಗಳಿಗೆಲ್ಲ ಹೋಗಿ ಬಂದಿರುವ ಎಲ್ಲ ಗ್ರಾಮದವರು ಸಾಕಷ್ಟು ಉತ್ಸಾಹದಲ್ಲಿ ಇವತ್ತು ಪರಮ ಪೂಜ್ಯರನ್ನ ಬರಮಾಡಿಕೊಂಡು ಅವರ ಒಂದು ಅಮೃತ ಹಸ್ತದಿಂದ ಇವತ್ತೆಲ್ಲ ಕೆರೆಗೆ ಬಾಗಿನವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ಆಗಿದೆ. ಅವರ ಒಂದು ಪಾದಸ್ಪರ್ಶ ಈ ಭಾಗಕ್ಕೆಲ್ಲ ಒಂದು ಶಕ್ತಿಯನ್ನು ತರುವಂಥ ಕೆಲಸ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಬಯಸಿ ನನಗೂ ಸಹ ಮಾತಾಡೋಕ್ಕೆ ಅವಕಾಶ ಮಾಡಿಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೂ ವೇದಿಕೆ ಮೇಲೆ ಎಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.